ಹರೇ ಶ್ರೀನಿವಾಸ ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮದು ಹೊಲನ ನಾವು ಒಂದು ಮಿಷಿನಿಂದ ಕಟ್ ಮಾಡಿಸಿ 2 ಅವರಲ್ಲಿ ಹೊಲ ಎಲ್ಲ ಕಟ್ ಮಾಡಿ ರಾಗಿನ ತಂದು ಮನೆಗೆ ಹಾಕಿ, ಆ ರಾಗಿನ ನಾನು ನನ್ನ ಮಕ್ಕಳು ಎಲ್ಲರೂ ನಮ್ಮ ನಾದಿನಿದಿರು ಎಲ್ಲರೂ ಸೇರಿ ಒಳಗಡೆ ಅಂಡು ಬಿಟ್ಟು ಸ್ನೇಹಿತರೆ 2 ಅವರ್ ಒಂದು 15ರಿಂದ 20 ದಿವಸ ಆಗೋವಂಥ ಕೆಲಸನ ಈ ಒಂದು ಮಿಷಿನ್ ಬರೀ 2 ಅವರಲ್ಲಿ ಮಾಡುತ್ತೆ. ಎಷ್ಟು ಸುಲಭನಾಗಿದೆ ಅಂದರೆ, ಈ ಕಾಲದಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ದುಡ್ಡೇನು ಎಲ್ಲರೂ ಸಂಪಾದನೆ ಮಾಡ್ತಾರೆ, ಆದರೆ ಯಾರು ಘಾಸಿ ಮಾಡ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಆದರೆ ಈ ಥರ ಕೆಲಸನ ನಾವು 20 ದಿವಸ 25 ದಿವಸ ಮಾಡೋವಂಥ ಕೆಲಸನ 2 ಅವರಲ್ಲಿ ಮಾಡುತ್ತೆ ಅಂದರೆ ಎಷ್ಟು ಖುಷಿಯಾಗುತ್ತೆ. ನಾವಂತೂ ಇದನ್ನು ನೋಡೇ ಇರಲಿಲ್ಲ. ಆಲೇ 3 ವರ್ಷದಿಂದ ಹೊಲ ಕುಯ್ಸೋರು, ನಾವು ಹೋಗಿರಲಿಲ್ಲ ಸ್ನೇಹಿತರೆ. ಈ ವರ್ಷ ನೋಡಲೇಬೇಕು ಹೆಂಗಿದೆ ಅಂತೇಳಿ ನಾನು ಇಡೀ ಫ್ಯಾಮ್ಲಿನೇ ಹೋಗ್ಬಿಟ್ಟಿದ್ವಿ. ನಮ್ಮಮ್ಮ ಬಂದಿದ್ದರು, ನಮ್ಮಮ್ಮನೂ ಕರ್ಕೊಂಡು ಹೋಗಿದ್ದೆ ಸ್ನೇಹಿತರೆ. ನಮಗೆಲ್ಲ ತುಂಬ ಖುಷಿ ಆಯಿತು ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಏನು ಈ ಒಂದು ವ್ಯವಸಾಯ ಅಂತ ನಾವು ಇವಾಗ ಮಾಡ್ತಿದ್ದೀವಲ್ಲ, ಈ ವ್ಯವಸಾಯನ ಮೊದಲಷ್ಟು ಘಾಸಿ ಆಗೋದಿಲ್ಲ ಸ್ನೇಹಿತರೆ. ಈ ಥರ ಬಂದಿರೋ ಒಂದು ಮಿಷಿನ್ನ ಉಪಯೋಗಿಸ್ಕೊಳ್ಳಿ, ನಿಮಗೂ ಕೆಲಸ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನಾನು ಹರಿ ಓಂ ಹೇಳ್ತಾ ಇದ್ದೀನಿ. ಹರಿ ಓಂ. ಹರೇ ಶ್ರೀನಿವಾಸ. ನೋಡಿ ಸ್ನೇಹಿತರೆ, ಇವತ್ತಾಲೆ ಎಲ್ಲ ಹೊಲ ಎಲ್ಲ ಕುಯ್ತಾ ಇದ್ದಾರೆ. ಮಿಷಿನ್ ಬಂದಿದೆ ಹೊಲ ಕುಯ್ಯೋದು. ಸೌಂಡ್ಗೆ ಕೇಳಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲ ಒಣಗಿಬಿಟ್ಟಿತ್ತು. ಈಗ ನಾನೇನು ಒಂದು 15 ದಿವಸದ ಮುಂಚೆ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಲೆ ಈಗ 2 ತುಂಡ ಎಲ್ಲ ಕುಯ್ಕೊಂಡ್ಬಂದಿದ್ದಾರೆ. ಈಗ 3ನೇ ತುಂಡದಲ್ಲಿ ಕುಯ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಮಿಷಿನ್ ಇದೆ. ಎಷ್ಟು ಸುಲಭನಾಗಿ ಹೊಲ ಕುಯ್ತಾ ಇದ್ದಾರೆ ಅಂದರೆ, ಹಿಂದಿನ ಕಾಲ ಏನಿಲ್ಲ, ಈಗೂ ಮಾಡ್ತಾರೆ. ಹೊಲನ ಕುಯ್ಯೋಕ್ಕೆ ಒಂದು 10 ಆಳು ಕರ್ಕೋಬೇಕಾಯ್ತು, 10 ಆಳು 15 ಆಳು. ಹೊಲ ಕುಯ್ದಾದ್ಮೇಲೆ ಒಣಗಕ್ಕೆ ಒಂದು 3-4 ದಿವಸ ಬಿಡೋರು. ಆ ನಂತರ ಅದನ್ನು ಒಂದು ಹಣೆ ಥರ ಮಾಡಿ ಕಲ್ಲೆಲ್ಲ ಜೋಡಿಸ್ಬಿಟ್ಟು ಅದಕ್ಕೆ ಮೇಲೆ ಮರ ಎಲ್ಲ ಜೋಡಿಸಿ ಆ ಹೊಲ ಏನು ಕುಯ್ದಿಕ್ಕಿರ್ತಾರಲ್ಲ ಆ ಹೊಲನ ತೆನೆ ಹುಲ್ಲನ್ನ ತಗೊಂಡೋಗಿ ಮೆದೆ ಹಾಕಬೇಕಾಗಿತ್ತು. ಮೆದೆ ಹಾಕೋಕ್ಕೆ ಒಂದು 7-8 ಆಳು ಬೇಕಾಗಿತ್ತು. ಮೆದೆ ಹಾಕಿ ಅದ್ರ ಮೇಲೆ ಒಣಗಕ್ಕೆ ಬಿಡೋರು. ಮಳೆಗಿಳೆ ಬಂದರೆ ಅದಕ್ಕೆ ತಿರ್ಗಾ ಕವರ್ ಹಾಕಿ ಮುಚ್ಚಬೇಕಾಗಿತ್ತು ಸೇಫ್ಟಿಗೆ. ಹಿಂಗೆಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು ವಾರ 10 ದಿವಸ ಆಗೋಗ್ಬಿಡೋದು. ಆ ನಂತರ ಕಣ ಅಂದರೆ ಹೊಲ ಎಲ್ಲ ಕೆತ್ತಿ ಅದಕ್ಕೊಂದು ಬಾವಿ ಥರ ಮಾಡಿ ಗುಂಡಿ ಥರ ಅದಕ್ಕೆ ಸಗಣಿನ ಒಂದು ಅರ್ಧ ಲೋಡ್ ಸಗಣಿಯಷ್ಟು ಹಾಕಿ ಕಲಸಿ ಬೊಗಡ ಮಾಡಿ ಅದನ್ನೆಲ್ಲ ಏನು ಮಾಡೋರು, ತೆಪ್ಪೆ ಥರ ಕಲಸಿ ಸಾರಿಸೋರು. ಅದನ್ನು ಸಾರ್ಸೋಕ್ಕೆ 2 ದಿನ ಮುಯ್ಯಾಳು, ಇವರಿಂದ ಅವ್ರ ಕಡೆಗೆ ಹೋಗೋದು, ಅವರಿಂದ ಇವ್ರ ಕಡೆಗೆ ಬರೋದು. ಮುಯ್ಯಾಳುಗಳ್ನ ತಗೊಳ್ಳೋರು. ಆಳುಗಳು ತಗೊಂಡು ಅದನ್ನ ಕಣ ಮಾಡಿ, ಕಣದಲ್ಲಿ ಆ ಕಣ ಒಂದು 3 ದಿನ ಒಣಗಕ್ಕೆ ಬಿಡಬೇಕಾಗಿತ್ತು. ಆದ ನಂತರ ಸಣ್ಣ ಪುಟ್ಟ ಕಲ್ಲು ಎದ್ದರೆ ಅದನ್ನೆಲ್ಲ ತಿರ್ಗಾ ಗುಡಿಸಿ ರೆಡಿ ಮಾಡಿಕೊಂಡು ಆಮೇಲೆ ಅವರು ಕಣಕ್ಕೆ ಏನು ಮಾಡೋರು, ಒಂದು ಆಳುಗಳ್ನ ಕರ್ಕೊಂಬಂದು ಹುಲ್ಲಾಕಿ ಮೊದಲು ಗುಂಡೊಡಿಯೋರು. ಈಗ ಒಂದು 20 ವರ್ಷದಿಂದ ಈಚೆಗೆ ಟ್ಯಾಕ್ಟ್ರು ಬಂದುಬಿಡ್ತು, ಟ್ಯಾಕ್ಟ್ರ್ ಹೊಡಿತಾರೆ. ಟ್ಯಾಕ್ಟ್ರಲ್ಲಿ ಹೊಡೆದ್ಬಿಟ್ಟು ಆವಾಗ ಅದನ್ನ ತೂರಕ್ಕೊಂದು ಮಿಷಿನ್ ಬರೋದು. ಅವಾಗ ಅದನ್ನ ತೂರಿಸ್ಬಿಟ್ಟು ಎಲ್ಲ ಏನು ಆವಾಗ ಪ್ಯೂರಾಗಿ ರಾಗಿ ಸಿಗೋದು ನಮಗೆ. ಆನಂತರ ಆ ರಾಗಿನ ತಗೊಂಡು ಮನೆಗೆ ನಾವು ತೊಗೊಂಬಂದು ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಮಿನಿಮಮ್ ಏನಿಲ್ಲ ಅಂದರೆ 15ರಿಂದ 20 ದಿನ ಆಗೋದು ಸ್ನೇಹಿತರೆ. ಈಗ ನೋಡಿ ಎಷ್ಟು ಸಿಂಪಲಾಗಿ ಬಂದಿದೆ ಅಂದರೆ, ಹೊಲ ಹಿಂಗೆ ಹೋಗ್ತಾ ಇದ್ದಂಗೆ ಹೊಲ ಕುಯ್ದು ಕಟ್ ಮಾಡ್ತಾ ಇದೆ, ರಾಗಿ ಒಂದು ಕಡೆ ಬೀಳ್ತಾ ಇದೆ, ಹುಲ್ಲು ರಾಗಿ ಅಲ್ಲೇ ಒಂದು ಬಟ್ಲು ಥರ ಇದೆ, ಆ ಬಟ್ಲಲ್ಲಿ ಸೇರಿಕೊಳ್ಳುತ್ತೆ, ಹುಲ್ಲೆಲ್ಲ ಪುಡಿಯಾಗಿ ಕೆಳಗಡೆ ಬೀಳ್ತಾ ಇದೆ. ಎಷ್ಟು ಸಿಂಪಲ್ ಅಂದರೆ 1 ಅವರ್ 2 ಅವರಲ್ಲಿ ನಮ್ಮ ಹೊಲ ಎಲ್ಲ ಕುಯ್ದು ಹಾಕ್ಬಿಡುತ್ತೆ. ಎಷ್ಟು ದಿನ ಮಾಡೋರು ಅವಾಗ ಮಿನಿಮಮ್ 15ರಿಂದ 20 ದಿವಸ ಆಗೋದು. ಗಾಳಿ ಬರಲಿಲ್ಲ ಅಂದರೆ ರಾತ್ರಿ ಎಲ್ಲ ಹೊಲದಲ್ಲೇ ಕಣ್ಣದಲ್ಲೇ ಮನಿಕೊಂಡು ಬೆಳಗಿನ ಜಾವ ಎದ್ದು, ಇಲ್ಲ ರಾತ್ರಿ 12 ಗಂಟೆ ಮೇಲೆ ಗಾಳಿ ಬಂದರೆ ತೂರಬೇಕಾಗಿತ್ತು ಸ್ನೇಹಿತರೆ. ಈಗ ನೋಡಿ ಎಷ್ಟು ಒಂದು ಜನಕ್ಕೆ ಅನುಕೂಲ ಮಾಡಿಕೊಟ್ಟೈತೆ ಅಂದರೆ, ಈ ವಿಜ್ಞಾನ ಪ್ರತಿಯೊಂದನ್ನು ಹಿಡಿದು ದುಡ್ಡಿದ್ರೆ ದುನಿಯಾ, ಎಲ್ಲರಿಗೂ ದುಡ್ಡೇ ಮುಖ್ಯ ಆಗೋಗಿದೆ. ಈ ದುಡ್ಡಿನ ಮೇಲೆ ನೋಡಿ ಸ್ನೇಹಿತರೆ, ಈ ಥರ ಮಿಷಿನ್ಗಳನ್ನ ಕಂಡುಹಿಡಿದು ಈಗ ನಾವು ಏನು ಒಂದು 2 ಅವರಲ್ಲಿ 1 ಅವರಲ್ಲೆಲ್ಲ ನೋಡಿ ಹೊಲ ಎಲ್ಲ ಎಷ್ಟು ನೀಟಾಗಿ ಕಟ್ ಮಾಡ್ಕೊತಾ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಒಂದು ಅರ್ಧ ಗಂಟೆಯಲ್ಲಿ
ನಮ್ಮ ಹೊಲ ಎಲ್ಲ ಪೂರ್ತಿ ಕಟ್ಟಾಗಿ ರಾಗಿ ಒಂದು ಕಡೆ ಹೋಗುತ್ತೆ, ಹುಲ್ಲು ಒಂದು ಕಡೆ ಬರುತ್ತೆ. ತಿರ್ಗಾ ನಾವು ಈ ಹುಲ್ಲೆಲ್ಲ ಕಟ್ಟೋಕ್ಕೆ ಒಂಥರ ಮಿಷಿನ್ ಬಂದಿದೆ. ಒಂದು ಕಟ್ಟೋಕ್ಕೆ ಬಂದು ಅದು ಎಷ್ಟು 25 ರೂಪಾಯೋ 30 ರೂಪಾಯೋ ತಗೋತಾರೆ ಸ್ನೇಹಿತರೆ. ಅದನ್ನು ಕರ್ಕೊಂಬರ್ಬೇಕೀಗ ನಾವು ನೆಕ್ಸ್ಟು. ಈಗ ಇವತ್ತು ಏನು ಈ ಒಂದು ರಾಗಿ ಕಟ್ ಮಾಡ್ತಾ ಇದ್ದಾರಲ್ಲ, ಇದನ್ನು ನೋಡಲೇಬೇಕು ಅಂದ್ಬಿಟ್ಟು ನಾವು ಒಂದು ವಿಡಿಯೋ ಮಾಡೋಣ. ಯಾಕಂದರೆ ಹಿಂದಿನ ಕಾಲದಲ್ಲಿ ಭಾಳ ಕಷ್ಟ ಇತ್ತು, ಆಳುಗಳಿಗೆ ದುಡ್ಡು ಕೊಡೋಕ್ಕಾಗ್ತಿರ್ಲಿಲ್ಲ ಸ್ನೇಹಿತರೆ. ಹಾಗೆ ಕಟ್ ಮಾಡ್ಕೊಂಡು ಬರ್ತಾ ಇದೆ ಮಿಷಿನಲ್ಲಿ ಹುಲ್ಲು. ಆಳುಗಳಿಗೆ ದುಡ್ಡು ಕೊಡೋಕ್ಕಾಗ್ದೇನೆ ಅವ್ರು ಇವ್ರ ಮನೆಗೆ ಒಂದು 3 ದಿವಸ ಆಳು ಬರೋರು, ಮುಯ್ಯಾಳಂತ. ನೋಡಿ ಸ್ನೇಹಿತರೆ, ಹಿಂದಿಂದ ಹಿಂಗೆ ಹುಲ್ಲು ಬೀಳ್ತಾ ಇದೆ. ರಾಗಿಲ್ಲ ಅದರೊಳಗಡೆನೆ ಸೇರ್ಕೊತಾ ಇದೆ, ಸೌಂಡ್ ಕೇಳಿಸಲ್ಲ. ತುಂಬ ಸುಲಭನಾಗಿ ಆಗೋಯ್ತು ಈಗಿನ ಕಾಲದಲ್ಲಿ. ಮೊದಲಿಗೆ ತುಂಬ ಕಷ್ಟಪಟ್ಟು ಒಂದು ಕಣ ಮಾಡೋರು. ಈಗ ಎಷ್ಟು ಸುಲಭ ಅಂದರೆ ಜನಕ್ಕೆ ವ್ಯವಸಾಯನೇ ಸುಲಭ ಆಗೋಗ್ಬಿಟ್ಟಿದೆ. ಆದರೆ ಭೂಮಿ ತಾಯಿ ಅವ್ರಿಗೆ ಕೈ ಹತ್ತಿಸ್ಬೇಕಷ್ಟೇ. ನೋಡಿ ಸ್ನೇಹಿತರೆ, ಹುಲ್ಲೆಲ್ಲ ಹಿಂದ್ಗಡೆ ಬಂದು ಪುಡಿ ಆಗ್ತಾ ಇದೆ. ರಾಗಿ ಎಲ್ಲ ಎಳ್ಕೊಂಡು ಅಲ್ಲೇ ಸ್ಟೇ ಆಗುತ್ತೆ. ಹುಲ್ಲು ನೋಡಿ ಹಿಂದ್ಗಡೆ ಯಾವ ಥರ ಹಿಂದ್ಗಡೆಯಿಂದ ಪುಡಿಯಾಗಿ ಬೀಳ್ತಾ ಇದೆ ಸ್ನೇಹಿತರೆ. ಯಾರು ಈ ಕಾಲದಲ್ಲಿ ಜಾಸ್ತಿ ಘಾಸಿಯಾಗಿ ಮಾಡ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಎಲ್ಲರೂ ದುಡಿತಾರೆ. ದುಡ್ಡಿಗೆ ಒಂದು ಕಾಲದಲ್ಲಿ ಕಷ್ಟ ಇತ್ತು, ಏನಿಲ್ಲ. ದುಡಿಯೋಕ್ಕೆ ಒಂದು ಬೋರ್ ಹಾಕ್ಸಿದ್ರೆ ನಾನಾ ಥರದ ತರಕಾರಿಗಳು, ಹೂವು, ಒಂದು ಆಸೆ ಒಳದಿಂದನೂ ಹೂವು ಮಾಡ್ತಾರೆ, ದುಡ್ಡು ಮಾಡ್ತಾರೆ. ಹಂಗಾಗಿ ದುಡ್ಡಿದ್ರೆ ದುನಿಯಾ. ನೋಡಿ ಈಗ ನಮ್ಮ ಮನೇಲಿ ಇದು 20 ದಿವಸದಲ್ಲಿ ಆಗೋ ಕೆಲಸನ ಬರೀ ಅರ್ಧ ಗಂಟೆ 1 ಗಂಟೆಲಿ ಕೆಲಸ ಮುಗಿಸ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನೊಂದು ವಿಡಿಯೋ ಮಾಡೋಣ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೆನೆ ಮಾಡಿ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಇದನ್ನೇ ಒಂದು ಹೊಲ ಕುಯ್ಯೋದನ್ನ ಮಾಡಲೇಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಮಾಡ್ತಾಯಿದ್ದೀನಿ. ಬಿಸಿಲು ಚೆನ್ನಾಗಿದೆ, ಆಲೇ ಸಾಯಂಕಾಲ ಟೈಮ್ ಆಯಿತು. ಇನ್ನೇನೊಂದು 1/2 ಅವರಲ್ಲೆಲ್ಲ ಕುಯ್ದು ಹಾಕ್ಬಿಡ್ತಾರೆ. ಎಲ್ಲರೂ ಬಂದುಬಿಟ್ಟಿದ್ದೀವಿ ನಮ್ಮ ಮನೇಲಿ. ನಮ್ಮಮ್ಮ ಬಂದಿದ್ದರು ಬೆಂಗಳೂರಿಂದ. ಅವರು ಸಹ ನಾನು ಹೆಂಗೆ ಇದು ಮಿಷಿನಲ್ಲಿ ಕಟ್ ಮಾಡ್ತಾರೆ ಅಂತ ನೋಡಿಲ್ಲ ಕಣೆ ಅಂದರು. ಸೊ ಅವ್ರನ್ನೂ ಕರ್ಕೊಂಡು ಎಲ್ಲರೂ, ನಮ್ಮ ಮಗಳು ಎಲ್ಲರೂ ಬಂದಿದ್ದೀವಿ ಇವೆಲ್ಲ ಕಟ್ ಮಾಡೋದು ನೋಡೋಣ ಅಂತ. ಇನ್ನೇನೊಂದು ಅರ್ಧ ಗಂಟೆಯಲ್ಲಿ ರಾಗಿ ಬಿಡ್ತಾರೆ, ನೋಡೋಣ ಸ್ನೇಹಿತರೆ. ಇದ್ರೆ ಎಲ್ಲ ಆಗೋಯ್ತದೆ. ಒಂದು 15 ದಿವಸ ಆಗೋ ಕೆಲಸ ಕಣ ಮಾಡಬೇಕಾಗಿತ್ತು. ಇಲ್ಲಿ ನಿಂತ್ಕೋ ಕಾಣ್ತದೆ ನೋಡು. ಮಾಡಬೇಕಾಗಿತ್ತು. ಬದ್ರಿ ಅಂತ ಏನೋ ಒಂದು 20 ಸೇರು ಆಗಿ ವೇಸ್ಟ್ ಆಗ್ತದೆ. ಎಲ್ಲ ಕುಸಿದೆಲ್ಲ ಆಯಿತು. ಈಗ ಕುಯ್ತಾ ಇದ್ದಾರೆ, ಇನ್ನು ಸ್ವಲ್ಪ ಇದೆ. ನಾವು ಅಷ್ಟೊತ್ತಿಗೆ ಏನಪ್ಪ ಟಾರ್ಪಲೆಲ್ಲ ಹಾಸ್ಕೊಂಡು ರೆಡಿ ಮಾಡಿಕೊಂಡ್ರೆ ತೊಗೊಂಬಂದು ಅಲ್ಲಿ ಸುರಿದು ಬಿಡ್ತಾರೆ. ಇಲ್ಲ ಅಂದರೆ ಅಲ್ಲಿಂದ ಹೊತ್ಕೊಂಬರ್ಬೇಕು, ನಮ್ಮ ಕೈಲಿ ಹೊತ್ಕೊಂಬರೋಕ್ಕಾಗೋದಿಲ್ಲ. ನಾವು ನಮ್ಮದು ಇನ್ನೂ ಹೊಸ ಮನೆ ತವ ಒಂದು ಟಾರ್ಪಲ್ ಹಾಸ್ಬಿಟ್ರೆ ಸುರಿತಾರೆ. ಆಮೇಲೆ ನಾವು ತೊಗೊಂಡು ಒಳಗಡೆ ಎಲ್ಲ ಇನ್ನೂ ಅದು ಒಂದು 10 ದಿವಸ ಆರಬೇಕು ಚೆನ್ನಾಗಿ. ಇನ್ನೂ ಸ್ವಲ್ಪ ಒಂದೊಂದು ತನ್ವಿರುತ್ತೈತೇನೆ, ಪೂರ್ತಿ ಒಣಗಿರಲ್ಲ. ಹಂಗಾಗಿ ತುಂಬ ಸುಲಭನಾಗಿ 1-2 ಅವರಲ್ಲಿ ನೋಡಿ ಕಣ ಆಗಿ ರಾಗಿ ಮನೆಗೆ ಬಂದು ಸೇರ್ಕೊಂಡ್ಬಿಡ್ತು. ಎಷ್ಟು ಸುಲಭ ಆಗ್ಬಿಟ್ಟಿದೆ ರೈತರಿಗೆ ಅಂದರೆ. ಇನ್ನು ಮುಂದೆ ಏನೇನು ಬರುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಈಗಿನ ಒಂದು ಜನ್ರೇಷನಲ್ಲಿ ತುಂಬ ಅನುಕೂಲ ಆಗಿದೆ ರೈತರುಗಳಿಗೆ ಮಾತ್ರ. ಏನು ಹೊಲ ಉತ್ತಿ ಒಂದು ರಾಗಿ ಚೆಲ್ಬಿಟ್ರೆ ಒಂದ್ಸರಿ ಗೊಬ್ಬರ ಹಾಕ್ತಾರೆ, ಒಂದ್ಸರಿ ಒಂದು ಕುಂಟೆ ಹೊಡಿಸ್ತಾರೆ. ಆನಂತರ ಡೈರೆಕ್ಟ್ ಇನ್ನು ಒಂದೇ ಸರಿ ಹೊಲ ಕುಯ್ಯೋದು ಕಾರ್ಯಕ್ರಮನೇ. ಹೊಲ ಕುಯ್ದು ತಕ್ಷಣ ರಾಗಿ ಮನೆಗೆ ಹಾಕ್ಕೊಂಡು ಇಲ್ಲೇ ಪೂಜೆ ಮಾಡ್ಬೇಕು ನಾವು ಕಣ ಅಂತ. ಒಂದಿನ ಇಲ್ಲೇ ರಾಶಿ ಹಾಕ್ಬಿಟ್ಟು ರಾಶಿಗೆ ಒಂದಿನ ಪೂಜೆ ಮಾಡಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಎಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ,
ನೋಡಿ ಸ್ನೇಹಿತರೆ, ಈಗ ಎಲ್ಲ ನಮ್ಮ ತೋಟ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಮನೆ. ಈಗ ಇಲ್ಲಿ ಒಂದು ಕವರ್ ಹಾಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡ್ರೆ ಗಾಡಿ ಬಂದು ನನಗೆ ಡೈರೆಕ್ಟಾಗಿ ಇಲ್ಲಿ ರಾಗಿ ಚೆಲ್ಲುತ್ತೆ, ಸುರಿತಾರೆ. ಇಲ್ಲಿ ಶೀಟಿಂದ ಆಚೆಗೆ ಹಾಕ್ಬೇಕೇನೋ, ಅಲ್ಲಿ ಬರಲ್ಲ ಅನ್ಸುತ್ತೆ ಗಾಡಿ, ಇಲ್ಲಿ ಹಾಕ್ಸೋದು ನೋಡ್ರಿ. ಒಂದ್ಸರಿ ಹಿಂಗೆ ಅಡ್ಡ ಇಟ್ಕೊಳ್ಳಿ, ಚೆಲ್ಲಲ್ಲ ಆ ಕಡೆ ಈ ಕಡೆ. ಒಂದು ಉದ್ದುದ್ದ ಮಾಡೆ ಒಂದು ವಿಡಿಯೋನ, ಬೇಗ ಮಾಡು ಉದ್ದುದ್ದ. ನೋಡಿ ಸ್ನೇಹಿತರೆ, ನಮ್ಮ ಮನೆ ಮಕ್ಕಳು, ನಮ್ಮ ನಾದಿನಿ, ಯಜಮಾನ್ರು, ನಮ್ಮ ಮಗಳು ಎಲ್ಲರೂ ಚೀಲಕ್ಕೆ ತುಂಬಿ ಮಡಗಿದ್ರು. ಸುಮಾರು 1 ಅವರ್ ತುಂಬಿದ್ರು. ಎಲ್ಲ ಒಂದು 20 ಮೂಟೆ ರಾಗಿ ಆಯಿತು. ಸಾಕಾಗೋದ್ರು ಅವರು. ಈಗ ಪೂಜೆ ಮಾಡಬೇಕಾಯ್ತು ರಾಶಿಗೆ. ನಾವು ಸ್ವಲ್ಪ ಆರಿದ್ಮೇಲೆ ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ. ಹೆಣ್ಮಕ್ಳು ಸಹ ಬಂದುಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಯಾವತ್ತೂ ಈ ಥರ ಸಪೋರ್ಟ್ ಕೊಟ್ಟಿರಲಿಲ್ಲ. ಈ ಸರಿ ಹೆಣ್ಮಕ್ಳೆಲ್ಲ ನಿಂತ್ಕೊಂಡು ಏನೋ ಒಂದು ರಾಗಿ ತುಂಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನೋಡಿ ಸ್ನೇಹಿತರೆ, ನನ್ನಂತೆ ಕರಿತಾ ಇದ್ದಾರೆ. ನಾನು ಒಂದು ಬಾಣಲಿ ವಿಡಿಯೋಗೋಸ್ಕರ ಆದರೂ ತುಂಬ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಕೆಲಸ, ಸಿಂಪಲ್ ಕೆಲಸ ಇವೆಲ್ಲ. ಬಂದಿರೆ ಬೆಳ್ಳಗೆ ನೋಡಿ ಸ್ನೇಹಿತರೆ, ಜೋಳ ಥರ ಇದೆ, ಬಿಳಿ ಜೋಳ ಥರ ಇದೆ ನಮ್ಮ ರಾಗಿ. ನಿಮಗೂ ಏನಾರ ರಾಗಿ ಬೇಕಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ ಯಾವ ಥರ ಇದೆ ರಾಗಿ, ಜೋಳ ಥರ ಇದೆ ನೋಡಿ ಸ್ನೇಹಿತರೆ. ತುಂಬ ಕಲರ್ಫುಲ್ಲಾಗಿದೆ ಜೋಳ ಜೋಳ. ಸಾಕ